ಏನಾದರೂ ಒಳ್ಳೇದಾಗಬೇಕು ಅಂದರೆ ದೇವರಿಗೆ ಹರಕೆ ಹೊತ್ಕೊಳ್ಳೋದು ಸಹಜ. ಆದರೆ ನಾವಿವಾಗ ಹೇಳುವಂಥ ತೋರಿಸುವಂಥ ಹರಕೆ ಬಹಳ ವಿಚಿತ್ರ. ಹರಕೆ ತೀರಿಸೋದಕ್ಕೆ ಬೆಂಕಿ ಉಂಡೆಯಲ್ಲಿ ಭಕ್ತರು ಹೊಡೆದಾಡ್ಕೊಂಡಿದ್ದಾರೆ. ಮೈ ಮೇಲೆ ಬೆಂಕಿ ಎರಚಿಕೊಂಡು ಆಂಜನೇಯ ಸ್ವಾಮಿಗೆ ಹರಕೆಯನ್ನ ಸಲ್ಲಿಸಲಾಗಿದೆ. ನೋಡಿ ಎಂತೆಂಥ ವಿಶಿಷ್ಟವಾದಂಥ ವಿಚಿತ್ರವಾದಂಥ ಆಚರಣೆಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಮಡಬಾ ಗ್ರಾಮದಲ್ಲಿ ಇಂಥದ್ದೊಂದು ಆಚರಣೆ ಇದೆ. ಬೆಂಕಿ ಎರಚಿ ಬೆಂಕಿ ಹಾಯ್ದು ಹರಕೆ ತೀರಿಸುವಂಥ ವಿಶೇಷ ಘಟನೆಗಳಿವು. ತಮ್ಮ ಇಷ್ಟಾರ್ಥ ಸಿದ್ಧಿಗೆ ಬೆಂಕಿ ಹರಕೆ ಸಲ್ಲಿಸುತ್ತೆ ಭಕ್ತ ವೃಂದ. ಹರಕೆ ತೀರಿಸೋದಕ್ಕೆ ಬೆಂಕಿ ಉಂಡೆಯನ್ನ ಇಟ್ಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಳ್ಳುವಂಥ ದೃಶ್ಯ ನಿಜವಾಗ್ಲೂ ಮೈ ಜುಮ್ ಅನ್ಸುತ್ತೆ. ಮೈ ಮೇಲೆ ಬೆಂಕಿ ಎರಚ್ಕೊಂಡು ಆಂಜನೇಯ ಸ್ವಾಮಿಗೆ ಹರಕೆಯನ್ನ ತೀರಿಸುವಂಥ ವಿಶಿಷ್ಟ ಆಚರಣೆ ಇದು. ತಮ್ಮ ಇಷ್ಟಾರ್ಥ ಸಿದ್ಧಿ ಆಗಬೇಕು ಅಂತ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆಂಜನೇಯ ಸ್ವಾಮಿಗೆ ಹರಕೆ ತೀರಿಸುವಂತಹ ವಿಶಿಷ್ಟ ಆಚರಣೆ. ಎಲ್ಲೂ ಕೂಡ ನಾನಂತೂ ಇಷ್ಟು ವರ್ಷಗಳಲ್ಲಿ ಎಲ್ಲೂ ಕೇಳಿರಲಿಲ್ಲ. ಮೊದಲನೇ ಬಾರಿ ಕೇಳಿ ನೋಡ್ತಾ ಇದ್ದೀನಿ. ಎಷ್ಟು ವಿಚಿತ್ರವಾದಂಥ ಆಚರಣೆಗಳು ಅಂತ ಭಯ ಆಗುತ್ತೆ. ಬೆಂಕಿ ಹಾಯೋದು ಅಂದರೆ ಕೊಂಡ ಹಾಯೋದನ್ನ ಬಹಳಷ್ಟು ಕಡೆ ನಾವು ಗಮನಿಸಿರ್ತೀವಿ. ಆದರೆ ಬೆಂಕಿ ಉಂಡೆಗಳನ್ನು ಒಬ್ಬರ ಮೇಲೆ ಒಬ್ಬರು ಎಸ್ದಾಡ್ಕೊಂಡು ಹೊಡೆದಾಡ್ಕೊಂಡು ಎರಚೋದು, ಆ ಬೆಂಕಿಯಲ್ಲೇ ಹಾಯೋದು, ಇದೆಲ್ಲವೂ ಬಹಳ ಡೇಂಜರಸ್ಸು. ಬಟ್ ಭಕ್ತಿಯ ಪರಾಕಾಷ್ಠೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೋಡಿ ಬೆಂಕಿ ಮೇಲೆ ಹೇಗೆ ಹಾರಿ ಅದರಿಂದ ಈಚೆ ಬರ್ತಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ತೀವಿ. ಹಲವಾರು ವರ್ಷಗಳಿಂದ ಈ ರೀತಿಯಾದಂತಹ ಹರಕೆ ತೀರಿಸುವಂಥ ಕೆಲಸಗಳು ನಡ್ಕೊಂಡು ಬರ್ತಿದೆ ಅಂತ ನಾನು ಭಾವಿಸ್ತೀನಿ.